ರಾಹುಲ್ ಗಾಂಧಿ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಎರಡನೇ ರಿಯಾಲಿಟಿ ಚೆಕ್ ಕೂಡ ನಡೆದಿರುವಂತದ್ದು ಮಹದೇವಪುರದ ಹಗದೂರು ಕ್ಷೇತ್ರದಲ್ಲಿ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಎರಡನೇ ರಿಯಾಲಿಟಿ ಚೆಕ್ ಮಹದೇವಪುರದ ಹಗದೂರು ಕ್ಷೇತ್ರದಲ್ಲಿ ಫ್ಯಾಕ್ಟ್ ಚೆಕ್. ಒಂದೇ ವಿಳಾಸದಲ್ಲಿ 68 ಜನರಿಗೆ ವೋಟರ್ ಐಡಿ ಆರೋಪ. ಹಗದೂರು ಕಡೆ ಈಗ ರಿಯಾಲಿಟಿ ಚೆಕ್ ಅನ್ನು ನಡೆಸಿರುವಂತದ್ದು. ಬೈರಿ ಸ್ಟ್ರೀಟ್ ಕ್ಲಬ್ ಮೇಲೆ ಆರೋಪ ಕೇಳಿ ಬಂದಿತ್ತು. ಒಂದೇ ವಿಳಾಸ 68 ಜನರಿಗೆ ವೋಟರ್ ಐಡಿ ಆರೋಪ ಇತ್ತು. ಸೊ ರಿಪಬ್ಲಿಕ್ ಕನ್ನಡ ಅಲ್ಲಿಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ. ಲಿಸ್ಟ್ ಅಲ್ಲಿರುವ ಯಾವುದೇ ವ್ಯಕ್ತಿಗಳು ಇಲ್ಲಿ ಇಲ್ಲ, ಇದು ಕೇವಲ ಕ್ಲಬ್, ಇಲ್ಲಿ ಕೆಲಸಗಾರಿದ್ದಾರೆ, ಇಲ್ಲಿ ವಿಳಾಸ ನೀಡಿ ವೋಟರ್ ಐಡಿ ಮಾಡೋದಕ್ಕೆ ಅವಕಾಶ ಇಲ್ಲ. ನಾವು ಬಂದು 7 ತಿಂಗಳಾಯಿತು, ಲಿಸ್ಟ್ ಅಲ್ಲಿರೋದನ್ನ ನೋಡಿಯೇ ಇಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳೀಗ ಪರಿಶೀಲನೆ ಮಾಡಿದ್ದಾರೆ ಅಂತ ಕ್ಲಬ್ ಮ್ಯಾನೇಜರ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ ಅಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಕ್ಲಬ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂತವರು ಕೆಲಸ ಕೂಡ ಮಾಡ್ತಿರ್ತಾರೆ. ಇಂತಹ ಜನರಿಗೂ ಕೂಡ ಇಲ್ಲಿ ವೋಟಿಂಗ್ ಪವರ್ ಕೊಡಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ನಾನಿರುವಂತಹ ಜಾಗ ಈ ಒಂದು ಹಗದೂರು ಭಾಗದಲ್ಲಿರುವಂತಹ 153 ಬಿಯರ್ ಸ್ಟ್ರೀಟ್ ಇದು. ಈ ಬಿಯರ್ ಸ್ಟ್ರೀಟ್ ಅಲ್ಲಿ 68 ಜನರಿಗೆ ಏನು ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ವಿತ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡುವಂತದ್ದು. ಈಗ ನನ್ನ ಜೊತೆಗೆ ಈ ಏನು ಕ್ಲಬ್ ಅವರು ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ ಈ ಎಲ್ಲ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸರ್ ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ ಸರ್? ನಮಸ್ಕಾರ, ಜೈ ಕರ್ನಾಟಕ. ನಾವು ಆಕ್ಚುಲಿ ಇವಾಗ ಇರೋ ಸ್ಟಾಫ್ ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟ್ ಆಗಿ ನಾವು ಜಾಯ್ನ್ ಆಗಿದ್ವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದರ ವೋಟರ್ ಲಿಸ್ಟ್ ಅಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫ್ ಅಲ್ಲಿ ಯಾರು ಇಲ್ಲ, ಅಂತವ್ರು ಯಾರಿಲ್ಲ. 68 ಜನ ಇದಾರೆ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಈಗ ವೋಟರ್ ಲಿಸ್ಟ್ ವೋಟರ್ ಆಗಿ ತುಂಬಾ ದಿನ ಆಯ್ತು. ಅದು ಮುಂಚೆನ ಅವ್ರು ಕೆಲಸ ಮಾಡಿರ್ಬೋದು, ಮಾಡಿಲ್ಲ ಇರ್ಬೋದು. ಓಕೆ, ಇವಾಗ ನಮ್ಮ ಜೊತೆಲಿ ಕೆಲಸ ಮಾಡೋರು ಅಂತವ್ರು ಯಾರು ಇಲ್ಲ. ಈ ದಿವಸದಿಂದ ಕೆಲಸ ಮಾಡ್ತಿದ್ದಾರೆ. ನಾವು ಇಲ್ಲಿ ಬಂದು ಒಂದು 7 ಮಂತ್ಸ್ ಆಯ್ತು. 7 ಮಂತ್ಸ್ ಇಂದ ಈ ಲಿಸ್ಟ್ ಇದ್ದಾರೆ ಯಾರಿಲ್ಲ. ಅಲ್ಲಿ ಇರುವಂತ ಸಿಬ್ಬಂದಿಗಳಿಗೆ ನೀವು ವೋಟಿಂಗ್ ಪವರ್ ಕೊಡಿಸ್ತೀರಾ ಇಲ್ಲಿ ಕೆಲಸ ಮಾಡಕ್ ಬಂದವರಿಗೆ? ಸಿ ಡೆಫಿನೆಟ್ಲಿ ಲೋಕಲ್ ಹೈರ್ ಮಾಡ್ತೀವಿ, ಖಂಡಿತವಾಗಿ ಹೈರ್ ಮಾಡ್ತೀವಿ. ಕಂಪಲ್ಸರಿ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದ್ರ ಮುಂಚೆ ಕೆಲಸ ಮಾಡಿರೋದೇ 100% ಇರುತ್ತಾರೆ. ನಮ್ಮಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟು ವೋಟರ್ ಐಡಿ ಕೊಡೋಕೆ ಅವಕಾಶ ಆ ತರ ಅವಕಾಶ ಇಲ್ಲ. ಅವ್ರು ಎಲ್ಲಿ ಇರ್ತಾರೆ ಅಲ್ಲಿದು 100%. ಸೊ ಈಗ 153 ಈಗ ಬಿಯರ್ ಸ್ಟ್ರೀಟ್ ಅಂತಿರುವಂತದ್ದು ನಿಮ್ಮ ಕ್ಲಬ್ ನ ಹೆಸರು ಕೊಟ್ಟು ವೋಟಿಂಗ್ ಐಡಿ ಮಾಡಕ್ ಅವಕಾಶ ಇದೆಯಾ? ಆ ತರ ಸಾಧ್ಯ ಇಲ್ಲ ಸರ್. ಸೊ ಈ ಲಿಸ್ಟ್ ಅಲ್ಲಿ ಇರುವಂತ ಯಾರು ನೋಡಿದ್ರ ನೀವು ಹೋಗ್ಲಿ? ನಾವು ನೋಡಿಲ್ಲ ಸರ್. ಬಿಬಿಎಂಪಿ ಕೂಡ ಬಂದಿದ್ರಲ್ಲ ಸರ್? ಈಗ ಬಂದಿದ್ರು, ಅವ್ರು ಕೇಳಿದ್ರು ಈ ತರ ಯಾರಾದ್ರೂ ಇದಾರ ಲಿಸ್ಟ್ ಅಂತ. ನಾವ್ ಹೇಳಿದ್ವಿ ಈ ತರ ನಮ್ಮ ಹತ್ರ ಯಾರು ಕೆಲಸ ಮಾಡೋರು ಯಾರಿಲ್ಲ ಅಂತ ಹೇಳಿದ್ರಿ ಸರ್. ಚೆಕ್ ಮಾಡಿದ್ರಿ. ಎಸ್. ನಿಮ್ಮಲ್ಲಿ ಕೆಲಸ ಮಾಡುವಂತರು ನಮ್ಮ ರಾಜ್ಯದವರು ಜಾಸ್ತಿ ಇದಾರೆ ಅಥವಾ ಹೊರ ರಾಜ್ಯದವರು ಜಾಸ್ತಿ ಇದಾರೆ ಸರ್? ಎಲ್ಲ ಮಿಕ್ಸ್ ಇದಾರೆ ಸರ್. ಎಲ್ಲ ಮಿಕ್ಸ್ ಇದಾರೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಅವ್ರು ಜಾಸ್ತಿ, ಬಟ್ ಎಲ್ಲ ಮಿಕ್ಸ್ ಇದಾರೆ. ನಮ್ ಲೋಕಲ್ ಕರ್ನಾಟಕದವರು ಇದಾರೆ, ಎಲ್ಲ ಇದಾರೆ. ಈಗ ಕೊನೆ ಪ್ರಶ್ನೆ ಪ್ರವೀಣ್ ಅವರೇ, 153 ಬಿಎಸ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವಾಸ ಮಾಡ್ತಿದ್ದೀನಿ ಅಂತ ಹೇಳಿ ಯಾರಿಗಾದ್ರೂ ವೋಟರ್ ಐಡಿ ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮಲ್ಲಿ? ಆ ತರ ಸಾಧ್ಯ ಇಲ್ಲ ಸರ್. ನಾವು ಆತರ ಕೊಡೋದಿಲ್ಲ ಸರ್. ಯಾಕಂದ್ರೆ ಅದು ನಮ್ಗೆ ಸರ್, ನಾವು ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಸೊ ಆತರ ಯಾರು ಬಂದಿಲ್ಲ, ಯಾರು ಮಾಡ್ಸಿಲ್ಲ, ನಾವು ಯಾರಿಗೂ ಮಾಡಿಸಿ ಕೊಡಿಲ್ಲ ಆತರ. ಸೊ ನೋ ಚಾನ್ಸ್ ಆತರ. ಸೊ ಇದಿಷ್ಟು ಇಲ್ಲಿರುವಂತಹ ಏನು ಮ್ಯಾನೇಜರ್ಗಳು ಅಂದ್ರೆ ಇದನ್ನ ನೋಡ್ಕೊಳ್ಳುವಂತಹ ಮೇಲ್ವಿಚಾರಕರ ಮಾತು. ಅಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನೋ ಬಿಡುಗಡೆ ಮಾಡಿದ ಲಿಸ್ಟ್, ಆ ಲಿಸ್ಟ್ ಅಲ್ಲಿ ಇದ್ದಂತವ್ರು ಇಲ್ಲಿ ಯಾರು ಇಲ್ಲ, ಹಿಂದೆ ಇರಬಹುದು. ಆದ್ರೆ ನಮ್ಮ ಕ್ಲಬ್ ಅಥವಾ ನಮ್ಮ ಪಬ್ ನ ಹೆಸರು ಹೇಳಿಕೊಂಡು ನಾವು ಯಾರಿಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಇಲ್ಲಿ ವಿಳಾಸವನ್ನು ಕೊಡೋದಿಲ್ಲ, ಆ ಒಂದು ವೋಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯರ ಮಾತಿದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ 3ನೇ ಸ್ಫೋಟಕ ರಿಯಾಲಿಟಿ ಚೆಕ್. ತಾವೀಗ ಗಮನಿಸಿದ್ರಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವಾಸ್ತವ ಇದೆ ಅಂತ ಹೇಳಿ. ಈಗ ಕಾಡುಬಿಸ್ನಹಳ್ಳಿಯಿಂದ ಎಕ್ಸ್ಕ್ಲೂಸಿವ್ ವರದಿ. ಕಾಡುಬಿಸ್ನಹಳ್ಳಿಯಲ್ಲಿಯೂ ಕೂಡ ವರದಿ ವಿಚಾರವಾಗಿ, ಅಂದ್ರೆ ಈ ಮತಗಳ್ಳತನದ ವಿಚಾರವಾಗಿ ಆರೋಪ ಮಾಡಿದ್ದು ಇದೇ ರಾಹುಲ್ ಗಾಂಧಿ. ಸೊ ಅಲ್ಲಿಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದ್ದೇವೆ. ಮತದಾರರ ಪಟ್ಟಿಯಲ್ಲಿ ಗುರುತೇ ಸಿಗದಷ್ಟು ವಿರೂಪ, ಫೋಟೋ ಆರೋಪ, ವೋಟರ್ ಐಡಿಯಲ್ಲಿನ ನಿವಾಸಿಗಳ ಫೋಟೋ ವಿರೂಪದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿವಾಸಿಗಳೇನು ಹೇಳ್ತಾರೆ?
ಅತಿ ಚಿಕ್ಕದಾದ ಫೋಟೋನ ಹಾಕಲಾಗಿದೆ. ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ನಮ್ಮ ಕೆಲಸ ಹೆಸರಿನ ಐಡಿ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ಮತ್ತೊಮ್ಮೆ ಫೋಟೋ ಪಡೆದಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಓಂ ಪ್ರಕಾಶ್ ಬಾಗ್ರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವೀಗ ಮಹದೇವಪುರದ ಅಲ್ಲಲ್ಲಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ವಿ. ಈ ಸಂದರ್ಭದಲ್ಲಿ ನಮಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಆ ಮನೆಯ ಮಾಲೀಕರೇ, ಕನ್ಸರ್ನ್ ಅಥಾರಿಟಿ ಇರುವಂತವರೇ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಹೇಳಿದ್ರು, ಇದು 10x15 ರೂಮ್, ಇದರಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಅದು ಯಾವ ದಾಖಲೆ ತಗೊಂಡು ಈ ರೀತಿ ಆರೋಪ ಮಾಡ್ತಾರೆ? ಮನೆ ನಂಬರ್ 35 ನಾವೀಗ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಇದೇ ಮನೆ, ಇದೇ ಜಾಗ, ಅಲ್ಲಿ 80 ಜನ ಇರೋದಕ್ಕೆ ಸಾಧ್ಯನಾ? ಇದನ್ನ ಅಲ್ಲಗಳೆದಿದ್ದಾರೆ. ಇದು ಶುದ್ಧ ಸುಳ್ಳು ಅಂತ ಹೇಳಿ ಸ್ವತಃ ಮನೆ ಮಾಲೀಕರು ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಆ ಕ್ಲಬ್ನ ಮ್ಯಾನೇಜರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಈಗ ಕಾಡಬಸನಹಳ್ಳಿಯಲ್ಲಿ ಏನ್ ಹೇಳ್ತಾರೆ ಬನ್ನಿ ನೋಡೋಣ. फोटो चेंज किए हैं, असली आदमी वही है, हम ओम प्रकाश बागड़ी है और यही मेरा पूरा फैमिली है. यही मेरे बच्चे पढ़ाई कर रहे हैं स्कूल में, बेंगलोर की स्कूल में पढ़ाई कर रहे हैं. सर आपका फोटो छोटा था, उसके बारे में बीबी हाँ, हमारा फोटो छोटा था, उसमें आप प्रिंट उठाए, उसके लिए बड़ा फोटो बीबीएमपी ऑफिसर को दे दिए हैं. हमारा एक पासपोर्ट साइज फोटो दिया हुआ है. अब आप उससे करेक्शन करके मेरा नया वोटर आईडी कार्ड बनाइए, पुराने को कैंसिल कर दीजिए. सर आप बेंगलुरु छोड़ के दूसरे जगह कहाँ पे वोट डाले? नहीं, बेंगलुरु से हम तो राजस्थान रहने वाले, राजस्थान अपना वोटर कार्ड नहीं है और यहाँ आए हैं, यहाँ वोटर कार्ड बनाए. सर कितने साल से आप वोट डाल रहे थे बेंगलुरु? यहाँ हो गया अपने को 11 साल हो गया है बेंगलोर में रहते हुए. हाँ, हमारा फोटो चेंज किए हैं. ರಾಹುಲ್ ಗಾಂಧಿಯಿಂದ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಆರೋಪವನ್ನ ಆದಿತ್ಯ ಶ್ರೀವಾತ್ಸವ್ ನಿರಾಕರಿಸಿದ್ದಾರೆ. ನನಗೆ ಎರಡೆರಡು ಕಡೆ ವೋಟರ್ ಐಡಿ ಇಲ್ಲ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು. 2019ರಲ್ಲಿ ಮುಂಬೈಯಲ್ಲಿ ಮತದಾನ ಮಾಡಿದ್ದೆ. 2021ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರುವ ಹಿನ್ನೆಲೆ ಮುಂಬೈ ವೋಟರ್ ಐಡಿಗೆ ರದ್ದತಿಗೆ ಅರ್ಜಿ ಸಲ್ಲಿಸಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಿತ್ಯ ಶ್ರೀವಾತ್ಸವ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಬೈ ವೋಟರ್ ಐಡಿ ರದ್ದತಿಗೆ ನಾನು ಅರ್ಜಿಯನ್ನ ಸಲ್ಲಿಸಿದ್ದೇನೆ. ಕಾರಣ 2021ಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ. 2019ರಲ್ಲಿ ಮುಂಬೈನಲ್ಲಿ ಮತದಾನ ಮಾಡಿದ್ದೆ. ನನಗೆ 2016ರಲ್ಲಿ ಮುಂಬೈ ವೋಟರ್ ಐಡಿ ಇತ್ತು ಅಂತ ಎಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ.